ಸರ್ ಕಾಟೇರ ಮಾತ್ರ ದೇವರಣಗೂ ಎಲ್ಲ ಪ್ರತಿಯೊಬ್ಬರು ಬಂದು ನೋಡಬೇಕು. ಸುಮ್ಮನೆ ಸರ್, ಯಾಕಂದರೆ ಸಿನಿಮಾ ಬಿಡಿ ಅದ್ಭುತವಾಗಿ ಮಾಡಿದ ದರ್ಶನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆದರೆ ನಾನೇನೇ ಕೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಬಾಯಿ ಮಾತು ಸರ್. ಎಲ್ಲರೂ ನಮ್ಮನ್ನು ರೈತರು ಎಲ್ಲರೂ ಅವರೇ ನಮ್ಮ ದೇವರು ಅಂತ ನಾಟಕ, ಬರೀ ನಾಟಕ. ರಿಯಲ್ ಆಗಿ ಏನು ನಡೀತಾ ಇದೆ ಸರ್, ನೀವೇ ನೋಡ್ತಾ ಇದ್ದೀರಾ. ರೈತರನ್ನ ಕಾಲಿಗೆ ಬೀಳ್ಸ್ಕೊತಾ ಇದ್ದಾರೆ, ಕಾಲಲ್ಲಿ ಉದಿತಾ ಇದ್ದಾರೆ, ತೊಡೆ ತೊಟ್ಕೊಂಡು ಫೈಟ್ ಮಾಡಕ್ಕೆ ಹೋಗ್ತಾ ಇರೋ ನಕ್ಕನ್ ಯಾರು? ಈ ಪೊಲೀಸ್, ಕಾನೂನು, ರಾಜಕೀಯದವರು. ಮಾತಾಡ್ತಾರೆ ನಮ್ಮನ್ನು ಅಕ್ಕಿ ಫ್ರೀ, ಅನ್ನ ಫ್ರೀ ಅಂತ ಹೇಳ್ತಾ ಇದ್ದೀರಾ. ಅನ್ನ ಕೊಡೋದೇ ಅವರಯ್ಯ, ನಮಗೆ ಕೊಡೋದು ನೀನೇ ಬೇಕಾ? ಎಂತೆಂಥ ಅದ್ಭುತವಾದ ಸೀನ್ಗಳು ತೋರಿಸಿದೆ ಅಂದರೆ ರೈತರ ಬಗ್ಗೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ, ಒಂದು ಕಮರ್ಷಿಯಲ್ ಮೂವಿ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತರುಣ್ ಅವರು. ಯಾಕಂದರೆ ರಾಬರ್ಟ್ ಒಂದು ಕಮರ್ಷಿಯಲ್ ಮೂವಿ ಆದಮೇಲೆ ಈ ಥರ ಜನರಿಗೋಸ್ಕರ ಬಂದಿರೋ ಸಿನಿಮಾ ಎಲ್ಲವನ್ನೂ ಬಂದು ನೋಡಿ ಸರ್. ಎಲ್ಲರಿಗೂ ಮಕ್ಕಳಿಗೆ, ರಾಜಕಾರಣ ನನ್ನ ಮಕ್ಕಳಿಗೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಾಯಿ ಮಾತುಗೆಲ್ಲ ಹೇಳೋದಲ್ಲ. ಅವ್ರಿಗೇನು ಅನ್ಯಾಯ ಆದ್ರೆ ಏನು ಫೈಟ್ ಮಾಡಿದ್ರು, ಅವ್ರು ಜೈಲ್ಗೆ ಆಗ್ತಾ ಇದ್ದಾರೆ, ಹೋರಾಟ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅನ್ನ ಕೂಡ ನಮ್ಗೆ ಅವರೇ ಅಲ್ವಾ ಸರ್? ಅಂಥವನ್ನೇ ನೀವು ಹಿಂಗೆ ಮಾಡ್ತಿದ್ರೆ ಬಾಯಲ್ಲಿ ಹೇಳೋದಲ್ಲ ಸರ್. ಈ ಸಿನಿಮಾ ಅದ್ಭುತವಾದ ಸಿನಿಮಾ, ರಿಯಲ್ ಸ್ಟೋರಿ ಇದು. ಬಂದು ಎಲ್ಲರೂ ನೋಡಿ. ಕನ್ಫರ್ಮ್ ಸರ್. ಇದು ಹೇಳಿಲ್ವಾ ಇದು ನಾನು? ಯಾಕಂದರೆ ಸರ್ ನಾವು ಓಪನ್ ಆಗಿ ಹೇಳ್ಬೇಕಂದ್ರೆ ಕ್ರಾಂತಿ ಬೇರೆ ಥರ ಇತ್ತು. ಆದರೆ ಇವರು ತರುಣ್ ಅವ್ರಿಗೆ ಗೊತ್ತು, ಒಂದು ಮ್ಯಾಜಿಕ್ ಗೊತ್ತು. ದರ್ಶನ್ ಅವ್ರನ್ನ ಇಟ್ಕೊಂಡು ಇಂಥ ಸಿನಿಮಾ ಮಾಡ್ಬೇಕಂತ ಅವ್ರು ಪಕ್ಕಾ ಗೊತ್ತು. ಅದನ್ನು ಸಖತ್ತಾಗಿ ತೆಗೆದಿದ್ದಾರೆ. ಜನಕ್ಕೂ ಇನ್ನೊಂದು ಹೇಳಿದ್ದಾರೆ ಸರ್. ಇನ್ನೊಂದು ಹೇಳ್ತಾ ಇದ್ದೀನಿ ಸರ್, ಕರ್ನಾಟಕದವರು ದರ್ಶನ್ ಅವ್ರು ದಯವಿಟ್ಟು ಯಾರು ಫ್ಯಾನೇ ಆಗಿಲ್ಲ, ನೀವು ಕೈ ಬಿಡ್ಬೇಡಿ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಪ್ಯಾನ್ ಇಂಡಿಯಾ ಅದು ಇದು ಅಂತ ನಾಟಕ ಮಾಡ್ಕೊಂಡು ಹೋಗೋರೆ. ಮಾಡಲಿ, ತಪ್ಪಿಲ್ಲ. ಆದರೆ ಸರ್, ನಾನು ಮಾಡೋದು ಕನ್ನಡ, ನಂಗೆ ಅನ್ನ ಆಗ್ತಾಯಿದೆ, ಅವ್ರಿಗೆ ಮಾತ್ರ ನಾನು ಮಾಡ್ತೀನಿ ಅಂತ ನಿಯತ್ತ ನಿಂತ್ಕೊಂಡವ್ರು ಗೊತ್ತಾ. ಕನ್ನಡಕ್ಕೆ ಏನೋ ಒಂದು ಸರ್ ಹೆಂಗೆ ಮಾಡಲಿ ಸರ್, ಸಿನಿಮಾ ವರ್ಷಕ್ಕೊಂದು ಕೊಡ್ತಾ ಇದ್ದಾರೆ. ಕನ್ನಡಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ದೊಡ್ಡ ಸಿನಿಮಾಗಳಿಲ್ಲ. 3 ವರ್ಷ 4 ವರ್ಷಕ್ಕೆ ಮಾಡಿದ್ರೆ ಸರ್ ಕನ್ನಡ ಇಂಡಸ್ಟ್ರಿ ಎಲ್ಲಿ ಸರ್ ಉಳಿಯುತ್ತೆ. ದರ್ಶನ್ ಅವ್ರು ಹೆಂಗಾರು ಸರ್ ವರ್ಷಕ್ಕೆ ಒಂದಾರು ಕೊಡ್ತಾ ಇದ್ದಾರೆ. ನೋಡಿ ಗ್ರೇಟ್ ಅಲ್ವಾ ಸರ್ ಅದು? ನಾವು ದೊಡ್ಡ ಹೀರೋಗಳು ವರ್ಷಕ್ಕೆ 1-2 ಸಿನಿಮಾಗಳು ಕೊಟ್ಟರೆ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಯೋಕ್ಕೆ ಸಾಧ್ಯ ಸರ್. ಇಲ್ಲ ಅಂದರೆ ಬೇರೆ ಪರಭಾಷಿಕರೆಲ್ಲ ಬಂದು ನಾವು ಬಾಯ್ ಬಡ್ಕೊತಾ ಇದೀವಿ. ಅಯ್ಯೋ ಬೇರೆಯವ್ರು ಬಂದು ಸಿನಿಮಾ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ. ನಮ್ಮವ್ರು ಮಾಡಲಿ ಸರ್. ಯಾಕೆ ಸರ್ ನೋಡಲ್ಲ ಜನ? ನೋಡಿಲ್ವ ಒಬ್ಬರ ಹೆಂಗಿದೆ ಸರ್? ಯಾವ ಪ್ಯಾನ್ ಇಂಡಿಯಾ ಕಮ್ಮಿ ಇದೆ? 12 ಗಂಟೆಯಿಂದಾನೆ ಸರ್ ಪಕ್ಕ. ಯಾಕೆಂದರೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸರ್. ಜನ ಇದನ್ನ ಅರ್ಥ ಮಾಡಿಕೊಂಡು ಮತ್ತೆ ನೋಡಿ, ಮಾಲಾಶ್ರೀ ಅವರು ಮೆಚ್ಕೋಬೇಕು ಸರ್. ಯಾಕಂದ್ರೆ ಮಗಳನ್ನ ಒಂದು ಕನ್ನಡ ಇಂಡಸ್ಟ್ರಿ ಕೊಡುಗೆ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಅವ್ರು ಸರ್ವಿಸ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಅವ್ರ ಮಗಳನ್ನೇ ಕೊಡುಗೆ ಕೊಟ್ಟಿದ್ದಾರೆ. ರಾಮು ಅವರು ಅಷ್ಟೇ, ಅವ್ರ ಹಸ್ಬೆಂಡು ಕನ್ನಡ ಇಂಡಸ್ಟ್ರಿಗೋಸ್ಕರನೇ ಎಲ್ಲ ಕೆಲಸ ಮಾಡಿರೋರು. ದರ್ಶನ್ ಅವ್ರು ಇಂಥವ್ರಿಗೆಲ್ಲ ಅವಕಾಶ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ ಸರ್. ದರ್ಶನ್ ಅವರು 1000 ಜನ 1000 ಮಾತಾಡ್ಕೋಬೋದು. ಆದರೆ ನಮ್ಮ ಕನ್ನಡಕ್ಕೋಸ್ಕರ, ಕನ್ನಡ ಇಂಡಸ್ಟ್ರಿಗೋಸ್ಕರ ತುಂಬ ಸ್ಟ್ರಗಲ್ ಪಡ್ತಾ ಇದ್ದಾರೆ ಸರ್. ಯಾ ಸರ್? ಹಾಂ ಹೌದು ಸರ್. ಪಾಪ ಹೇಳೋದಲ್ಲ ಸರ್, ಈಚೆ ನಡೀತಾ ಇರೋದು ಬೇರೆ ನಾಟಕ. ರೈತರಿಗೆ ನೋಡಿ, ಅರ್ಜುನ ಕಾಡಿಗೆ ಬಾಯಿ ಬಿಟ್ರೆ ಮರಿ ನಾಟಕ. ಅರಣ್ಯ ಇಳಿಸಿ, ಕಾಡು ಉಳಿಸಿ, ನಾಡು ಬೆಳೆಸಿ, ರೈತರಿಗೆ ಒಳ್ಳೇದು ಮಾಡು. ಈ ಕೆಲಸ ನಡೀತಾ ಇದೆ. ರಿಯಲ್ ಆಗಿ ತೋರಿಸ್ತಾ ಇದಾರಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮಂಥ ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾನ ತೋರಿಸ್ತಾ ಇದೆ. ನಮ್ಮನ್ನು ಎಷ್ಟೆಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ ಕಣ್ಮುಂದೆನೆ. ಪೊಲೀಸರ ರೈತರು ಹೊಡಿತಾ ಇದ್ದಾರೆ, ರಾಜಕಾರಣಿಗಳು ಕಾಲಲ್ಲಿ ಉದಿತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ಈಚೆ ಮಾತ್ರ ನಾವು ರೈತರ ಪರ ಅಂತಾರೆ. ಶಾಟನೂ ಇಲ್ಲ ಸರ್, ಎಲ್ಲ ನಾಟಕ. ನಂಬಕ್ಕೆ ಹೋಗ್ಬಿಡಿ. ಜನ ನಾವು ಒಗ್ಗಟ್ಟ ನಿಂತ್ಕೊಂಡು ಫೈಟ್ ಮಾಡ್ಬೇಕು ಸರ್. ಅವಾಗ ಏನಾದ್ರು ಮಾಡೋಕ್ಕೆ ಸಾಧ್ಯ. ಖಂಡಿತ ಮೆಸೇಜು ಇದೆ. ಮತ್ತು ಜಾತಿ ಬಗ್ಗೆನೂ ಅದ್ಭುತವಾಗಿ ತೋರಿಸಿದ್ದಾರೆ. ಜಾತಿ ಅಂತ ಸಾಯ್ತಾರೆ ಕಚಡ ನನ್ನ ಮಕ್ಕಳು. ನಮ್ಮನ್ನು ಇವಾಗಲೂ ಇದೆ ಸರ್. ದೇವ್ರನ್ನ ಇಟ್ಟು ಹೇಳ್ತಾ ಇದ್ದೀನಿ, ಈ ಕಡೆ ಕುಂಬಳಗೂಡು ಕಡೆ ಆ ಕಡೆಯಿಂದ ಒಳಗೆ ಬಂದ್ಬಿಡಿ ಸರ್. ಕೀಳ್ ಜಾತಿ ಅಂತ ಹೆಂಗೆ ನೋಡ್ತಾರೆ. ಅವ್ರ ಮನೇಲಿ ಊಟ ತಿನ್ನಲ್ಲ ಸರ್. ಎಷ್ಟು ನೋವಾಗುತ್ತೆ. ನನ್ನ ಸ್ನೇಹಿತ ಇದ್ದಾನೆ, ಅವ್ನು ಬೇರೆ ಜಾತಿ ಆಗಿರ್ಬೋದು, ಅವ್ರ ಮನೇಲಿ ಅವ್ರೂರೆಲ್ಲ ಬಂದು ಊಟ ತಿನ್ನಲ್ಲ ಸರ್. ಇನ್ನು ಇವು ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಆಗೋದಿಲ್ಲಿ ಊಟ ಮಾಡಲ್ಲ. ಎಂಥ ಕೀಳು ಪರಿಸ್ಥಿತಿಯಲ್ಲಿ ಇದ್ದೀವಿ. ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಎಲ್ಲ ಜನ ಬದಲಾಗಲ್ಲ ಬಿಡಿ ಸರ್. ಎಲ್ಲರೂ ಬಂದು ನಮ್ಮ ಕರ್ನಾಟಕದಲ್ಲಿ ಯಾರು ಫ್ಯಾನ್ ಆಗಿಲ್ಲ ಸರ್, ದಯವಿಟ್ಟು ಇಂಥ ಸಿನಿಮಾಗಳು ಬಂದು ನೋಡಿ. ರೈತರು ದಯವಿಟ್ಟು ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನು ಫೈಟ್ ಮಾಡಬೇಕು. ನಿಮ್ಗೋಸ್ಕರ ನೀನು ನಿಂತ್ಕೋಬೇಕು ಸರ್. ನಮಗೋಸ್ಕರ ನಾವು ಫೈಟ್ ಮಾಡಂಗಿದ್ರೆ ಏನು ತಪ್ಪೇನಿಲ್ಲ. ಹೆಂಗಾರು ನಿಂತ್ಕೊಂಡು ಫೈಟ್ ಮಾಡಬೇಕು. ಜನಕ್ಕೋಸ್ಕರ ನಿಂತ್ಕೊಳ್ಳಿ ಸರ್, ಅಷ್ಟೇ ಹೇಳೋದು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.